ನಮಸ್ಕಾರ ಕರ್ನಾಟಕ. ಕರ್ನಾಟಕದಲ್ಲಿ ಒಂದು ಕರ್ನಾಟಕ ಮಹಿಳಾ ಆಯೋಗ ಇದೆ. ಆಯೋಗಕ್ಕೆ ಒಂದು ಮಹಿಳಾ ಅಧ್ಯಕ್ಷರು ಇದ್ದಾರೆ. ಇಷ್ಟೆಲ್ಲ ಸರಣಿ ಅತ್ಯಾಚಾರ, ಹೆಣ್ಮಕ್ಳ ಅತ್ಯಾಚಾರ ಆಗಿರೋದು, ಮಕ್ಕಳ ಅತ್ಯಾಚಾರ ಆಗಿದ್ರೆ ಮಕ್ಕಳ ಆಯೋಗನ ಕೇಳ್ತಾ ಇದ್ವಿ. ಕರ್ನಾಟಕದಲ್ಲಿ ಮಹಿಳಾ ಆಯೋಗ ಅಂತ ಇದೆ. ಕರ್ನಾಟಕದಲ್ಲಿ ಮಹಿಳಾ ಆಯೋಗ ಅಂತ ಇದೆ. ಆ ಮಹಿಳಾ ಆಯೋಗದಲ್ಲಿ ಒಬ್ಬ ಮಹಿಳಾ ಅಧ್ಯಕ್ಷರು ಆ ಕರ್ನಾಟಕ ಮಹಿಳಾ ಆಯೋಗಕ್ಕೆ ಕೆಲಸ ಮಾಡ್ತಾರೆ. ಮಹಿಳೆಯರ ಹಿತರಕ್ಷಣೆಗೆ ಕೆಲಸ ಮಾಡಬೇಕಾದ್ದು ಆ ಕರ್ನಾಟಕ ಮಹಿಳಾ ಆಯೋಗದ ಕೆಲಸ, ಅಧ್ಯಕ್ಷರ ಕೆಲಸ. ನನ್ನ ಪ್ರಶ್ನೆ ಏನು ಅಂತಂದ್ರೆ, ಮಹಿಳಾ ಆಯೋಗ ಐತೆ, ಅಧ್ಯಕ್ಷರವ್ರೆ, ಆದ್ರೆ ಈ ಧರ್ಮಸ್ಥಳದ ಸುತ್ತಮುತ್ತ ನಡೆದಿರುವಂತ ಸರಣಿ ಅತ್ಯಾಚಾರ, ಗ್ಯಾಂಗ್ ರೇಪ್, ಅವ್ರನ್ನ ಹೊರಗಡೆ ಬಿಟ್ರೆ ಯಾರು ರೇಪ್ ಮಾಡಿದ್ರು ಅಂತ ಬಾಯಿ ಬಿಟ್ಬಿಡ್ತಾರೆ ಅಂತ ಬ್ರೂಟಲ್ ಮರ್ಡರ್, ನಂತರ ಭೀಮನ್ ಕೈಯಲ್ಲಿ ಅವನ್ನ ಅಲ್ಲಿನ ಕಾಡಲ್ಲಿ ಮುಚ್ಚಾಕ್ಸುವಂತ ಕೆಲಸವನ್ನ ಯಾರು ಮಾಡಿದ್ರು ಅಂತ ಭೀಮಾ ಕೋರ್ಟ್ಗೆ ಪೊಲೀಸವ್ರಿಗೆ ಹೇಳಿದಾನೆ. ನನಗೇನು ಆ ಹಲ್ಕಟ್ಟುಗಳ ಹೆಸರೇಳಕ್ಕೆ ನನಗೇನು ಬೇಜಾರೇನಿಲ್ಲ. ಲೇ, ರಿಪಬ್ಲಿಕ್ ಮಾಡ್ಕೊಂಡ್ಬಿಟ್ಟಿದಿರಲ್ಲ ಲೇ. ಕರ್ನಾಟಕದಲ್ಲಿ ನಿಮ್ಮನ್ನು ಯಾರೋ ಹೇಳೋರು ಕೇಳೋರು ಇಲ್ವೇನೋ? ಏನೋ ಆ ವಿಚಾರ ಹಂಗಿರ್ಲಿ. ನಾನು ನೇರವಾಗಿ ಕರ್ನಾಟಕ ಮಹಿಳಾ ಆಯೋಗಕ್ಕೆ ಬರ್ತೀನಿ. ಮಹಿಳಾ ಆಯೋಗದ ಅಧ್ಯಕ್ಷರಾದಂತ ಮೇಡಮ್ ಅವ್ರು ಯಾವಾಗೋ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡಿದ್ದೆ. ಮೇಡಮ್ ಅವರೇ, ಕರ್ನಾಟಕ ಮಹಿಳಾ ಆಯೋಗದ ಮೇಡಮ್ ಅವರೇ, ಧರ್ಮಸ್ಥಳದಲ್ಲಿ ಸರಣಿ ಅತ್ಯಾಚಾರ ಆಗಿದೆ, ಹೆಣ್ಣು ಮಕ್ಕಳ ಅತ್ಯಾಚಾರ ಆಗಿದೆ. ನೀವು ಮಹಿಳಾ ಆಯೋಗದ ಅಧ್ಯಕ್ಷರಾಗಿ ಮೇಡಮ್ ಏನ್ ಮಾಡ್ತಾ ಇದ್ದೀರಾ ಮೇಡಮ್? ಫುಲ್ ಬಿಸಿ ಅನ್ಸುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ತಾವು ಬಿಸಿ. ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ರೆ ಬೇರೆ ಎಲ್ಲೂ ನೋಡಲ್ಲ. ಇಷ್ಟು ದೊಡ್ಡ ಸರಣಿ ಅತ್ಯಾಚಾರ ಆಗಿದೆ. ಕರ್ನಾಟಕದ ಮಹಿಳಾ ಆಯೋಗ ಕಿವಿನೂ ಇಲ್ಲ, ಬಾಯಿನೂ ಇಲ್ಲ. ಆಯೋಗ ಎಲ್ಲಿ ನೋಡಬೇಕು ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಅಲ್ಲಿ ನೋಡೋ ಮಟ್ಟಕ್ಕೆ ಬಂದಿದ್ದೀವಿ. ಇಷ್ಟು 1000ಕ್ಕೂ ಹೆಚ್ಚು ಹೆಣ್ಣು ಮಕ್ಕಳ ಕಿಡ್ನಾಪ್, ಅತ್ಯಾಚಾರ, ಬ್ರೂಟಲ್ ಮರ್ಡರ್, ಅದನ್ನ ಅವ್ರ ಕಡೆಯವ್ರಿಗೂ ಶವ ಸಿಗದ ಹಾಗೆ ಮುಚ್ಚಾಕಿರುವಂತ ಇಷ್ಟು ದೊಡ್ಡ ಪ್ರಕರಣ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಟೈಮ್ಸ್ ನಾವು ರಿಪೋರ್ಟಿಂಗ್ ಮಾಡ್ತಾ ಇದೆ. ಕರ್ನಾಟಕದ ರಾಜ್ಯ ಮಹಿಳಾ ಆಯೋಗ ಮಾತ್ರ ಕಿವಿ ಇಲ್ಲ, ಬಾಯಿ ಇಲ್ಲ, ಕಣ್ಣಿಲ್ಲ ರೀತಿನಲ್ಲಿ ವರ್ತನೆ ಮಾಡ್ತಾ ಇದೆ. ಎಲ್ಲೋದ್ರು ಅದ್ರ ಅಧ್ಯಕ್ಷರು? ಮೇಡಮ್ ಅವರೇ, ಧರ್ಮಸ್ಥಳದಲ್ಲಿ ಇಷ್ಟು ದೊಡ್ಡ ಹೆಣ್ಣು ಮಕ್ಕಳ ಅತ್ಯಾಚಾರ ನಡೆದಿದೆ. ಕರ್ನಾಟಕದ ಮಹಿಳಾ ಆಯೋಗ ನಿಜವಾಗ್ಲೂ ಇದೆಯಾ ಅಥವಾ ಬರೀ ನಾಮಕೆ ವಾಸ್ತೆ ಇದೆಯಾ ಮಹಿಳಾ ಆಯೋಗ? ವಿ ಆರ್ ಕ್ವಶನಿಂಗ್ the Karnataka State Women's Commission and its chairman. Such a big brutality has taken place in Dharmasthala, Karnataka. The Women's Commission is not bothered even to go and visit, ensure ಅವ್ರ ಮನೆ ಹೆಣ್ಮಕ್ಳಾಗಿದ್ರೆ. ಕರ್ನಾಟಕ ಮಹಿಳಾ ಆಯೋಗ ಇರೋದು ಬರೀ ಫೇಸ್ಬುಕ್, ಸೋಷಿಯಲ್ ಮೀಡಿಯಾಗ ಒಂದಕ್ಕೆನಾ? ಅಥವಾ ನಿಜವಾಗ್ಲೂ ಮಹಿಳೆಯರಿಗೆ, ಕರ್ನಾಟಕದಲ್ಲಿ ಮಹಿಳೆಯರಿಗೆ ಏನಾದರೂ ಆದ್ರೆ ಮಹಿಳಾ ಆಯೋಗ ಜಂಪ್ ಮಾಡುತ್ತಾ ಆಕ್ಷನ್ ಮಾಡಕ್ಕೆ, ಅಲ್ಲಿ SP ಗೆ ಬೆಂಡೆತ್ತಕ್ಕೆ, ಆರೋಪಿಗಳನ್ನ ಆದಷ್ಟು ಜಲ್ದಿ ಒಂದು ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿ ಮಾಡಿ, ಕರ್ನಾಟಕ ಮಹಿಳಾ ಆಯೋಗದ ಜವಾಬ್ದಾರಿ ಇದು. ಅಧ್ಯಕ್ಷರೇ, ಮಹಿಳಾ ಆಯೋಗದ ಅಧ್ಯಕ್ಷರೇ, ಏನು ಮಾಡ್ತಾ ಇದ್ದೀರಾ? ಯಾಕೆ ಮೌನ? ಸಿದ್ದರಾಮಯ್ಯನವರು, DK ಶಿವಕುಮಾರ್ ಏನಾರು ಹೇಳವ್ರ ಇದ್ರ ಬಗ್ಗೆ ನೀವು ಮಾತಾಡಬೇಡಿ ಅಂತ? ಅಲ್ಲ, ಆ ರೀತಿ ಮಾಡಂಗಿದ್ರೆ ಕರ್ನಾಟಕಕ್ಕೆ ಮಹಿಳಾ ಆಯೋಗ ಏನಕ್ಕೆ ಬೇಕು? ಆಯೋಗಕ್ಕೆ ಒಂದು ಅಧ್ಯಕ್ಷರು ಆಗ್ಬೇಕು. ಅದರಲ್ಲಿ ಎಂಪ್ಲಾಯಿಗಳು ಏನಕ್ಕೆ ಬೇಕು? ಮಹಿಳೆಯರಿಗೆ ಅನ್ಯಾಯ ಆದಾಗ ಮಹಿಳಾ ಆಯೋಗ ಮಾತಾಡಲ್ಲ, ವಿಸಿಟ್ ಮಾಡಲ್ಲ, ಪ್ರೆಷರ್ ಬಿಲ್ಡ್ ಮಾಡಲ್ಲ. ಅಂದ್ರೆ ಕರ್ನಾಟಕದಲ್ಲಿ ಮಹಿಳಾ ಆಯೋಗ ಬೇಕಾ ಅನ್ನೋ ಪ್ರಶ್ನೆಯನ್ನ ಸಾರ್ವಜನಿಕವಾಗಿ ನೀವು ಮುಂದೆ ಇಡಬೇಕಾಗತ್ತೆ. ಆಯೋಗದ ಅಧ್ಯಕ್ಷರಾದವರು ಇಂಥ ಘಟನೆಗಳಾಗದಾಗ ಅಧ್ಯಕ್ಷರು ಹೋದ್ಸರಿ ಬಿಗ್ ಬಾಸ್ ಅಲ್ಲಿ
ಬಾತ್ರೂಮ್ ಆ ಹೆಣ್ಮಕ್ಳಿಗೆ ನರಕ, ಸ್ವರ್ಗ ನರಕ ಹೇಳಿತ್ತು ಬಿಗ್ ಬಾಸ್ ಅಲ್ಲಿ. ನರಕದಲ್ಲಿ ಬಾತ್ರೂಮ್ ನೀಟಾಗಿಲ್ಲ ಅಂತ ಎಸ್ ಪಿ ಮಾತಾಡಿ ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ ಕಾರ್ಯಕ್ರಮವನ್ನ ರೇಡ್ ಮಾಡಕ್ಕೆ ಪ್ಲಾನ್ ಮಾಡಿದ್ರು ಮೇಡಮ್ ಅವರು. ಅಲ್ಲಿ ಬಿಗ್ ಬಾಸ್ ಅಲ್ಲಿ ಬಾತ್ರೂಮ್ ಇಲ್ಲ ಅಂದ್ರೆ ಹೆಣ್ಮಕ್ಳಿಗೆ ರೇಡ್ ಮಾಡಕ್ಕೆ ರೆಡಿ ಇರೋ ಅಧ್ಯಕ್ಷರು ಧರ್ಮಸ್ಥಳದಲ್ಲಿ ಸೀರಿಯಲ್ ಕೊಲೆಗಳಾಗಿದೆ. ರಾಷ್ಟ್ರೀಯ ಮಾಧ್ಯಮ ಟೈಮ್ಸ್ ನಾವು ಗಂಟೆಗಟ್ಟಲೆ ಪ್ರೋಗ್ರಾಮ್ ಮಾಡಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಜನ ಕ್ಯಾಕರಿಸಿ ಉಗಿತಾ ಇದ್ದಾರೆ. FIR ಆಗಿದೆ. ಭೀಮನ ಹೇಳಿಕೆ ಮೇಲೆ FIR ಆಗಿದೆ. 164 ಸ್ಟೇಟ್ ಮೇಲೆ ಸ್ವಾಯಿಚ್ಛ ಹೇಳಿಕೆ ಆಗಿದೆ ಮ್ಯಾಜಿಸ್ಟ್ರೇಟ್ ಮುಂದೆ. ಕರ್ನಾಟಕ ಮಹಿಳಾ ಆಯೋಗ ಮಾತ್ರ ತುಡುಕ್ ಪಿಟಕ್ ಅಂತ ಇಲ್ಲ. ಯಾಕೆ? ವೈ? ಯಾಕೆ ಅಂತ ಅಧ್ಯಕ್ಷರು ಹೇಳ್ಬೇಕು. ಏನಾದ್ರು ಸಿದ್ದರಾಮಯ್ಯನವರು ಬಾಯಿ ಬಿಡಬೇಡಿ ಮೇಡಮ್, ಅದಕ್ಕೂ ನಮಗೆ ಸಂಬಂಧ ಇಲ್ಲ ಅಂತ ಏನಾದ್ರು ನಿಮಗೆ ತಾಕೀತ್ ಮಾಡಿದಾರ? ಅಥವಾ DK ಶಿವಕುಮಾರ್ ನಿಮ್ಮ ವಕೀಲ ಸೂರ್ಯ ಮುಕುಂದ್ ರಾಜ್ ಕೈಯಲ್ಲಿ ಏನಾದ್ರು ಮೇಡಮ್ ಏನು ಮಾಡಬೇಡಿ ಅಂತ ಏನಾದ್ರು ಹೇಳಿದಾರ? ಬಿಕಾಸ್ ವಿ ಆರ್ ಪಬ್ಲಿಕ್, ವಿ ಹ್ಯಾವ್ ಎವ್ರಿ ರೈಟ್ ಟು ಕ್ವಶನ್. ಮಹಿಳಾ ಆಯೋಗನ ಪ್ರಶ್ನೆ ಮಾಡುವಂತ ಅಧಿಕಾರ ಖಂಡಿತ ನಮ್ಗೆಲ್ಲ ಇದೆ ಅಲ್ರಿ. ನಾಮಕೆ ವಾಸ್ತೆ ಮಹಿಳಾ ಆಯೋಗ ಯಾಕ್ರಿ ಬೇಕು? ಇಷ್ಟೆಲ್ಲ ಬ್ರುಟಾಲಿಟಿ, ರೇಪ್, ಮರ್ಡರ್, ಕಿಲ್ಲಿಂಗ್ಸ್ ಆಗಿದೆ ಧರ್ಮಸ್ಥಳದಲ್ಲಿ. ಮಹಿಳಾ ಆಯೋಗ ತುಡುಕ್ ಪಿಡಕ್ ಅಂತ ಇಲ್ಲ. ಯಾಕೆ? ಅಧ್ಯಕ್ಷ ಎಲ್ಲೋದ್ರು? ಎಲ್ರಿ ಹೋದ್ರು ಅಧ್ಯಕ್ಷರು? ಕರ್ನಾಟಕ ಮಹಿಳಾ ಆಯೋಗದ ಅಧ್ಯಕ್ಷರು ಎಲ್ಲೋದ್ರು? ಯಾಕೆ ಮಾತಾಡ್ತಾ ಇಲ್ಲ? ಯಾಕೆ ಮಂಗಳೂರು SP ಗೆ ತಾಕೀತ್ ಮಾಡ್ತಾ ಇಲ್ಲ? ಯಾಕೆ CM ಸಿದ್ದರಾಮಯ್ಯನವ್ರಿಗೆ ಒಂದು ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿನ ಮಾಡಬೇಕು ಅಂತ ಯಾಕೆ ಪತ್ರ ಬರ್ದಿಲ್ಲ? ಯಾಕೆ ಪ್ರೆಷರ್ ಆಗ್ತಾ ಇಲ್ಲ ಅಧ್ಯಕ್ಷರು? ಕೇಳಬೇಕಾದಂತ ಪ್ರಶ್ನೆ ಕೇಳ್ತಾ ಇದ್ದೀನಿ. ಹೇಳೋದು ಬಿಡೋದು ಅಧ್ಯಕ್ಷರಿಗೆ ಬಿಟ್ಟಂತ ವಿಚಾರ. ಜಾಸ್ತಿ ಮಾತಾಡೋರು ಯಾರು ಆರ್ಯೋ ಅಂತ ಕೇಳ್ಬಿಟ್ರೆ ನಾವೇನ್ ಮಾಡೋಣ? ಮೇಡಮ್ ಅವ್ರು ದೊಡ್ಡವರು, ನಾವು ಸಣ್ಣವರು. ಏನ್ ಮೇಡಮ್ ಅವ್ರ ಕರೆಕ್ಟ್ ಅಲ್ವಾ? ನೋಡ್ರಿ, ಕರ್ನಾಟಕದಲ್ಲಿ ಮಹಿಳಾ ಆಯೋಗ ಇರೋದು ವೇಸ್ಟು. ಮುಚ್ಚಿಬಿಡ್ರಿ ಸುಮ್ಮನೆ. ಏನಕ್ಕೆ? ಸಂಬಳ, ಕಾರು, ಕ್ಯಾಬಿನೆಟ್ ರ್ಯಾಂಕು, ಸೆಕ್ಯೂರಿಟಿ, ಪೊಲೀಸು, ಗನ್ಮೆನ್ನು, ಇದಕ್ಕೆ ಮನೆ. ಏನಕ್ಕೆ ಇಷ್ಟೆಲ್ಲ ಕೊಟ್ಟು ಧರ್ಮಸ್ಥಳದಲ್ಲಿ ಆಗಿರೋ ಆ ಸರಣಿ ಅತ್ಯಾಚಾರ, ತಲೆ ಬುಡಿಗಳು 1,000 ಅವಂತೆ. ಎಲ್ಲ ಹೆಣ್ಮಕ್ಳದೆ. ಕಿಡ್ನಾಪ್, ರೇಪ್, ಗ್ಯಾಂಗ್ ರೇಪ್, ಬ್ರೂಟಲ್ ಮರ್ಡರ್, ಆಮೇಲೆ ಟು ಡೆಸ್ಟ್ರಾಯ್ ಎವಿಡೆನ್ಸ್ ಅಂಡ್ ಎನ್ಶ್ಯೂರ್ ಅವರು ಬಾಯ್ ಬಿಡಲ್ಲ ಅಂತ ಅವ್ರನ್ನ ಮರ್ಡರ್ ಮಾಡಾಕೋದು, ಆಮೇಲೆ ಮೂಟೆ ಕಟ್ಟಿ ಮುಚ್ಚಾಕೋದು, ಇಷ್ಟೆಲ್ಲ ಆಗಿದೆ. ರಾಷ್ಟ್ರೀಯ ಮಾಧ್ಯಮ ಇನ್ನೇನು ನಾಳೆ, ಇಫ್ ಐ ಆಮ್ ನಾಟ್ ರಾಂಗ್, BBC ಇಸ್ ಕವರಿಂಗ್ ದಿ ಸ್ಟೋರಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕರ್ನಾಟಕದ ಧರ್ಮಸ್ಥಳದಲ್ಲಿ ನಡೆದಿರುವಂತ ಸರಣಿ ಕೊಲೆಗಳನ್ನ ಅಂತಾರಾಷ್ಟ್ರೀಯ ಮಾಧ್ಯಮ ಕೂಡ ಕವರ್ ಮಾಡೋ ಮಟ್ಟಕ್ಕೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ನಮ್ಮ ರಾಜ್ಯದಲ್ಲಿ ಮುಖ್ಯಮಂತ್ರಿ ಮಾತಾಡ್ತಾ ಇಲ್ಲ, ಸರ್ಕಾರ ಮಾತಾಡ್ತಾ ಇಲ್ಲ, ಹೋಮ್ ಮಿನಿಸ್ಟರ್ ಮಾತಾಡ್ತಾ ಇಲ್ಲ, DGP IGP ಮಾತಾಡ್ತಾ ಇಲ್ಲ. ಏನು ಮಾಡಬೇಕು ಅಂತ ಕೇಳಬೇಕಾದಂತ ವಿರೋಧ ಪಕ್ಷದವ್ರಿಗೆ ಬಾಯಿ ಎಲ್ಲ ಸೂಜಿ ಹಾಕಿ ಒಲ್ಕೊಂಬಿಟ್ಟಿದ್ದಾರೆ. ಏನ್ ನಡೀತಾ ಇದೆ ಕರ್ನಾಟಕದಲ್ಲಿ, ಏನ್ ಬೇಕಾಗಿದೆ ಅಂತವ್ರೆಲ್ಲ. ಕರ್ನಾಟಕ ಮಹಿಳಾ ಆಯೋಗ ಮಾತಾಡಲ್ಲ, ವಿರೋಧ ಪಕ್ಷದ ನಾಯಕ ಅಶೋಕ್ ಮಾತಾಡಲ್ಲ, DGP IGP ಮಾತಾಡಲ್ಲ, CM ಮಾತಾಡಲ್ಲ. ಯಾಕಿಷ್ಟು ಭಯ? ಧರ್ಮಸ್ಥಳದಲ್ಲಿರೋ ಪ್ರಭಾವಿ ಮಾಫಿಯಾಗಳನ್ನ ಕಂಡ್ರೆ ಇಷ್ಟು ಭಯನ? ಅಥವಾ ಅವ್ರು ಹಾಕೋ ಬಿಸ್ಕೆಟ್ ತಿನ್ಕೊಂಡೇನಾದ್ರು ನಮಗೆ ಯಾಕಪ್ಪ ಮುಚ್ಚಾಕನ ಅಂತ ಏನಾದ್ರು ಸ್ಕೆಚ್ ಕಿಚ್ ಆಗ್ತಾ ಇದ್ದೀರಾ? ವಾಟ್ ಈಸ್ ಹ್ಯಾಪನಿಂಗ್? ವೈ ಇಸ್ ಗವರ್ಮೆಂಟ್ ಸೈಲೆಂಟ್? ಹೋಮ್ ಮಿನಿಸ್ಟರ್ ಸೈಲೆಂಟ್? ಕರ್ನಾಟಕ ಮಹಿಳಾ ಆಯೋಗಕ್ಕೊಂದು ಬೀಗ ಹಾಕ್ಬಿಡಿ ಬೆಸ್ಟು. ಏನಕ್ಕೆ? ಹೆಣ್ಣು ಮಕ್ಕಳ ಸರಣಿ ರೇಪ್, ಗ್ಯಾಂಗ್ ರೇಪ್, ಬ್ರೂಟಲ್ ಮರ್ಡರ್ ಆಗಿದ್ರೆ ಆಯೋಗದವರು ಒಂದು ಮಾತು ಕೊಡಲ್ಲ, ಒಂದು ಲೆಟರ್ ಬರೆಯಲ್ಲ, ಆ ಧರ್ಮಸ್ಥಳಕ್ಕೆ ವಿಸಿಟ್ ಮಾಡಲ್ಲ. ಇನ್ನೇನಕ್ಕೆ ಬೇಕು ಮಹಿಳಾ ಆಯೋಗ? ಸರ್ಕಾರ ಮಾತಾಡ್ತಾ ಇಲ್ಲ. ಸರ್ಕಾರ ಏನಕ್ಕೆ ಬೇಕು? ಹೋಮ್ ಮಿನಿಸ್ಟ್ರು ತುಡುಕ್ ಬಿಡುಕ್ ಅಂತ ಇಲ್ಲ. ಹೋಮ್ ಮಿನಿಸ್ಟರ್ ಯಾಕೆ ಬೇಕು? ಎಲ್ಲ ವಿಚಾರ ಹೇಳುತ್ತಾ ಒಂದಂತೂ ನಿಜ, ತುಂಬಾ ಈ ಅತ್ಯಾಚಾರ, ಗ್ಯಾಂಗ್ ರೇಪ್, ಬ್ರೂಟಲ್ ಮರ್ಡರ್ ಮಾಡದಂತ ಕೊಲೆಗಾರ ಮಾಲೀಕ ತುಂಬಾ ಪ್ರಭಾವಿ ಇದ್ದಾನೆ. ಮಾಲೀಕ, ನೀನ್ ಎಷ್ಟೇ ಪ್ರಭಾವಿ ಆಗಿರೋ, ನಮ್ಮ ದೇಶದಲ್ಲಿ ನ್ಯಾಯ
ಸಂವಿಧಾನ ಬದುಕಿದೆ. ನೀನ್ ಎಷ್ಟೇ ಪ್ರಭಾವಿ ಇರ್ಬೋದು, ನಿನ್ನ ಹತ್ರ ಮೂಟೆಗಟ್ಲೆ ಹಣನೂ ಇರ್ಬೋದು, ನಿನಗೆ ಇನ್ಫ್ಲೂಯೆನ್ಸ್ ಇರ್ಬೋದು. ಒಂದಂತೂ ನಿಜ, ಯು ವಿಲ್ ಫೇಸ್ ದ ಫಿಯರ್ ಆಫ್ ಜಸ್ಟಿಸ್. ಒಂದಂತೂ ನಿಜ. ನಾನು ಹೇಳ್ತಾ ಇದ್ದೀನಿ, ನಾನು ಹೇಳ್ದಲ್ಲ, ವರ್ಡ್ಸ್ ಆರ್ ವೆರಿ ಪವರ್ಫುಲ್. ನಾನು ಹೇಳೋ ಭವಿಷ್ಯ ಖಂಡಿತ ಸುಳ್ಳಾಗಲ್ಲ. ಸತ್ತೋಗಿದೆ ರಾಜ್ಯ ಸರ್ಕಾರ, ವಿರೋಧ ಪಕ್ಷಗಳು ಸತ್ತೋಗವ್ರೆ. ಏ ಅಶೋಕ, ಏನಾಗಿದ್ಯೋ? ಮಾತಾಡೋ, ಮಾತಾಡು ಅಶೋಕ, ನೀನ್ ಮಾತಾಡು ಅಶೋಕ. ಲೇ ಅಶೋಕ, ಏನ್ ಏನಕ್ಕೋ ಸ್ಟೇಟ್ಮೆಂಟ್ ಕೊಡ್ತೀಯಾ? ವಿರೋಧ ಪಕ್ಷದ ನಾಯಕ ಅಂತ ಬೇರೆ ನಿನ್ನ ಬಿಜೆಪಿ ಅಪಾಯಿಂಟ್ ಮಾಡವ್ರೆ. ಈ ಧರ್ಮಸ್ಥಳದಲ್ಲಿ ಓಹೋ ನಿಮ್ ಪಾರ್ಟಿಯವರು ಹಂಗೆ ಡೆಲ್ಲಿ ಕಳ್ಸೋರೆ ಅಂತ, ಹಂಗ್ಲಿಂಕು. ಓಹೋ ಏನ್ ಹೇಳೋಣ ಅಶೋಕ, ನಮಗೆ ನಗು ಬರ್ತದೆ. ಮಹಿಳಾ ಆಯೋಗ ಮಾತಾಡಲ್ಲ, ಕರ್ನಾಟಕ ಮಹಿಳಾ ಆಯೋಗ ಮಾತಾಡಲ್ಲ, ಸರ್ಕಾರ ಮಾತಾಡಲ್ಲ, ಹೋಮ್ ಮಿನಿಸ್ಟರ್ ಮಾತಾಡಲ್ಲ, DGP ಮಾತಾಡಲ್ಲ. ಅಫ್ಕೋರ್ಸ್ ನಮ್ಮ ಮಾಧ್ಯಮಗಳು ಮಾತಾಡುತ್ತೆ. ಮಾತಾಡು ಮಲ್ಲಿಗೆ ಮಾತಾಡ್ತವೆ. ಪಾಪ ಮಾಧ್ಯಮಗಳು ಇನ್ ಸ್ವಲ್ಪ ಹೀಟ್ ಆಗ್ಲಿ, ಜಗಣ್ಣ ಫುಲ್ ಹೀಟ್ ಮಾಡಿ ರೋಸ್ಟ್ ಮಾಡಿ ಕೊಡ್ತಾನೆ ಅಂತ ವೇಟ್ ಮಾಡ್ತಾವ್ರೆ. ಮಾಡೋಣ, ನಮ್ಗೆ ಏನಾಗಬೇಕಾಯ್ತಾ? ಕರ್ನಾಟಕದಲ್ಲಿ ಅನ್ಯಾಯ ಆದಾಗ ಮಾತಾಡ್ತೀವಿ. ಮಾತಾಡು ಮಲ್ಲಿಗೆ ಸೇವಂತಿಗೆ, ಮಾತಾಡು ಮಲ್ಲಿಗೆ. ಏಯ್, ಒಂದಂತೂ ನಿಜ, ನೀವು ಮಾಡಿರೋ ಪಾಪದ ಕೂಡ ತುಂಬಿದೆ. ಅದಕ್ಕೆ ಧರ್ಮಸ್ಥಳ ಮಂಜುನಾಥನೇ ಈ ಭೀಮನ್ನ ಕರ್ಕೊಂಬಂದು ಬೀದಿಗೆ ಬಿಟ್ಟು ಅವನ ಕೈಲಿ ಹೇಳಿಕೆ ಕೊಟ್ಟು ಕ್ಯಾಪಿಟಲ್ ಪನಿಷ್ಮೆಂಟ್, ನಿಮ್ಮ ನೇಣಿಗೆ ಹಗ್ಗ ತಯಾರಿದೆ, ನಿಮ್ಮನ್ನ ಮಾಡಿ ನಿಮ್ಗೆ ಕ್ಯಾಪಿಟಲ್ ಪನಿಷ್ಮೆಂಟ್ ನೇಣಾಕ ಅಂತ ದಿನ ದೂರ ಇಲ್ಲ. ಬರ್ದಿಟ್ಕೊಳ್ಳಿ. ನೀವು ಸರ್ಕಾರನ ಇನ್ಫ್ಲೂಯೆನ್ಸ್ ಮಾಡಿ ಏನ್ರ ಕೊಲೆ ಮಾಡ್ರೋ ಕೊಲೆಗಾರರ ನಾಚಿಕೆ ಆಗಲ್ಲ ನಿಮ್ಗೆ? ಮಾನವ ಮರಿದಿಲ್ವೇನ್ರೋ? ಕಂಡೋರ್ ಹೆಣ್ಮಕ್ಳನ್ನ ಎತ್ತಾಕೊಂಬಂದು ಸಾರಿ ಯಾಕೋ ಡಿಸ್ಕನೆಕ್ಟ್ ಆಗ್ಬಿಡ್ತು. ನಾನು ಅದೇ ಈ ಕೊಲೆ ಮತ್ತೆ ಅತ್ಯಾಚಾರ ಮಾಡ್ರೋ ಯಜಮಾನ್ರುಗಳಿಗೆ ಹೇಳ್ತಾ ಇದ್ದೆ. ಒಂದ್ ಸಮಯದಲ್ಲಿ ಬಳ್ಳಾರಿ ರಿಪಬ್ಲಿಕ್ ಮಾಡ್ಕೊಂಡಿದ್ರು, ಬೆಳಗಾಂ ರಿಪಬ್ಲಿಕ್, ಮೈಸೂರು ರಿಪಬ್ಲಿಕ್, ಬೆಂಗಳೂರು ರಿಪಬ್ಲಿಕ್, ಕೋಲಾರ ರಿಪಬ್ಲಿಕ್, ಆ ರೀತಿ ಪ್ರಭಾವಿಗಳು ಮಾಡ್ಕೊಂಡಿದ್ರು. ಈಗ ಧರ್ಮಸ್ಥಳದಲ್ಲಿ ರಿಪಬ್ಲಿಕ್ ಆಗಿದೆ. ಈ ಸರಣಿ ಅತ್ಯಾಚಾರಗಳು ಸಾರ್ವಜನಿಕರ ಗಮನಕ್ಕೆ ಬಂದಿದೆ, ಕಂಪ್ಲೇಂಟ್ ಆಗಿದೆ, FIR ಆಗಿದೆ, 164 ಸ್ಟೇಟ್ಮೆಂಟ್ ಆಗಿದೆ. ಒಂದಂತೂ ನಿಜ, ಈ ಸರಣಿ ಕೊಲೆಗಳಿಗೆ ಅತ್ಯಾಚಾರಗಳಿಗೆ ಯಾರ ಮನೆ ಹೆಣ್ಮಕ್ಳು ಎತ್ತಾಕೊಂಡು ಹೋಗ್ಬಿಟ್ಟು ರೂಮಲ್ಲಿ ಮಜಾ ಮಾಡಿ, ಅವ್ರನ್ನ ರೇಪ್ ಮಾಡಿ, ಗ್ಯಾಂಗ್ ರೇಪ್ ಮಾಡಿ, ಅವ್ರನ್ನ ಕೊಂದು ನಾಚಿಕೆ ಆಗಲ್ವಾ ನಿಮ್ಗೆ? ನಿಮ್ದೊಂದು ಜನ್ಮನೇನ್ರೋ? ಆ ಜನ್ಮ ಬೇಕಾ ಈ ಭೂಮಿ ಮೇಲೆ? ಆ ಧರ್ಮಸ್ಥಳ ಮಂಜುನಾಥ ನೋಡ್ತಾ ಇಲ್ವಾ? ಅವನಿಗೆ ಬೇಜಾರಾಗ್ಬಿಟ್ಟಿದೆ. ಅವನಿಗೆ ಬೇಜಾರಾಗಿನೇ ಭೀಮನ್ನ ಕಳ್ಸಿರೋದು. ಅವನಿಗೆ ಎಷ್ಟು ಬೇಜಾರಾಗಿರ್ಬೇಕು? ಧರ್ಮಸ್ಥಳ ಮಂಜುನಾಥನಿಗೆ ಎಷ್ಟು ಬೇಜಾರಾಗಿರ್ಬೇಕು? ಅಣ್ಣಪ್ಪನಿಗೆ ಎಷ್ಟು ಬೇಜಾರಾಗಿರ್ಬೇಕು? ಈ ಬ್ರುಟಾಲಿಟಿ, ಈ ಮರ್ಡರ್ಸ್, ಈ ರೇಪ್ಸ್, ಯಾರ್ಯಾರನ್ನ ಬಾಯಿ ಮುಚ್ಚಿಸ್ತೀರಾ? ಸಿದ್ದರಾಮಯ್ಯನ ಬಾಯಿ ಮುಚ್ಚಿಸ್ತೀರಾ? ಸರ್ಕಾರನ ಬಾಯಿ ಮುಚ್ಚಿಸ್ತೀರಾ? DK ಶಿವಕುಮಾರ್ ಬಾಯಿ ಮುಚ್ಚಿಸ್ತೀರಾ? DGP ಮತ್ತೆ ಪೊಲೀಸ್ ಇಲಾಖೆನ ಬಾಯಿ ಮುಚ್ಚಿಸ್ತೀರಾ? ಮಂಗಳೂರು SP ಅರುಣ್ ಕುಮಾರ್ನ ಬಾಯಿ ಮುಚ್ಚಿಸ್ತೀರಾ? ಮಹಿಳಾ ಆಯೋಗನ ಬಾಯಿ ಮುಚ್ಚಿಸ್ತೀರಾ? ವಿರೋಧ ಪಕ್ಷದವ್ರನ್ನ ಬಾಯಿ ಮುಚ್ಚಿಸ್ತೀರಾ? ಇಷ್ಟು ದೊಡ್ಡ ಪ್ರಭಾವಿಗಳೇನು ಕಂಡ್ರು ನೀವು? ಇಷ್ಟು ದೊಡ್ಡ ಪ್ರಭಾವಿಗಳ ಮೇಲೊಬ್ಬ ಇದ್ದಾನೆ, ಅವನಿಗೆ ಇನ್ಫ್ಲೂಯೆನ್ಸ್ ಮಾಡಕ್ಕಾಗಲ್ಲ, ಅವನ ಬಾಯಿ ಮುಚ್ಚಕ್ಕಾಗಲ್ಲ. ದ ಡೇ ಇಸ್ ನಾಟ್ ಫಾರ್ ಬ್ಲಡಿ, ಯು ವಿಲ್ ಬಿ ಹ್ಯಾಂಗ್ಡ್ ಟು ಡೆತ್. ನೇಣಾಕೋ, ನಿಮಗೆ ಖಂಡಿತ ನೇಣಾಕೋ ಅಂತ ದಿವಸ ಬಂದೇ ಬರುತ್ತೆ. ಈ ಕೊಲೆಗಳನ್ನ ಅತ್ಯಾಚಾರಗಳನ್ನ ಮಾಡಿರೋ ಅಂತ ನೀವು ಪ್ರಭಾವಿ, ಎಷ್ಟೇ ದೊಡ್ಡ ಪ್ರಭಾವಿಗಳಾಗಿರ್ರಿ, ಎಷ್ಟೇ ದೊಡ್ಡ ಇನ್ಫ್ಲೂಯೆನ್ಸರ್ ಆಗಿರಿ, ನಿಮ್ಮ ಹತ್ರ ಸಾವಿರಾರು ಕೋಟಿ ಹಣ ಇದ್ರೂ ಕೂಡ ನಿಮ್ಮ ಕುತ್ತಿಗೆಗೆ ನ್ಯಾಯಾಂಗ ವ್ಯವಸ್ಥೆನಲ್ಲಿ ಕ್ಯಾಪಿಟಲ್ ಪನಿಷ್ಮೆಂಟ್ ಆಗೇ ಆಗುತ್ತೆ. ನಿಮ್ಮ ಕುತ್ತಿಗೆಗೆ ನೇಣು ಬಿದ್ದೇ ಬೀಳುತ್ತೆ. ಆ ದಿನ ದೂರ ಇಲ್ಲ. ಧರ್ಮಸ್ಥಳ ಮಂಜುನಾಥನಿಗೆ ಅಸಹ್ಯ ಬಂದ್ಬಿಟ್ಟಿದೆ ಈ ಕೊಲೆಗಳನ್ನ ನೋಡಿ. ಧರ್ಮಸ್ಥಳದ ಅಣ್ಣಪ್ಪನಿಗೆ ಅಸಹ್ಯ ಆಗಿದೆ. ಅದಕ್ಕೆ ಭೀಮನ ಕೈಯಲ್ಲಿ ಕಂಪ್ಲೇಂಟ್ ಕೊಡ್ಸಿದ್ದಾರೆ. ಏನೇ ಸ್ನೇಹಿತರೆ, ಬೇಜಾರಾಗ್ತಾ ಇದೆ ಮಾತಾಡ್ಲಿಕ್ಕೆ.
ರಿಯಲಿ ಬೆಳಗ್ಗೆಯಿಂದ ಐ ಥಿಂಕ್ ಒಂದಕ್ಕಿಂತ ಹೆಚ್ಚು ಲೈವ್ ಮಾಡಿಬಿಟ್ವಿ. ಕ್ಷಮೆ ಇರಲಿ, ನನ್ನ ಮಾತಲ್ಲಿ ನೋವಿದೆ ಹೊರತು ಯಾರನ್ನು ದೂಷಣೆ ಮಾಡುವಂತ ನನಗೆ ಅವಶ್ಯಕತೆ ಇಲ್ಲ. ಬಟ್ ಆಗಿರೋಂಥ ಅನ್ಯಾಯ ಇದೆಯಲ್ಲ, ಸರ್ಕಾರನ ಇನ್ಫ್ಲೂಯೆನ್ಸ್ ಮಾಡ್ತಾರೆ, ಮಹಿಳಾ ಆಯೋಗನ ಇನ್ಫ್ಲೂಯೆನ್ಸ್ ಮಾಡ್ತಾರೆ, ಪೊಲೀಸ್ ಇಲಾಖೆನ ಇನ್ಫ್ಲೂಯೆನ್ಸ್ ಮಾಡ್ತಾರೆ, ವಿರೋಧ ಪಕ್ಷದವ್ರನ್ನ ಇನ್ಫ್ಲೂಯೆನ್ಸ್ ಮಾಡ್ತಾರೆ. ಎಲ್ಲರ ಬಾಯಿನ ಒಲೆಯುವಂತ ಈ ಕೊಲೆಗಾರ ಅತ್ಯಾಚಾರಗಳಿಗೆ ಮಾಲೀಕ ಎಷ್ಟು ದೊಡ್ಡ ಪ್ರಭಾವಿ ನೀವೇ ಲೆಕ್ಕ ಹಾಕೊಳ್ಳಿ. ನಿನ್ ಯೋಗ್ಯತೆಗೆ ಬೆಂಕಿ ಹಾಕ. ಕಂಡವ್ರ ಹೆಣ್ಮಕ್ಳು ಕಂಡವ್ರ ಹೆಣ್ಮಕ್ಳು ಪೂಜೆಗೆ ಬಂದ್ರೆ ಅವ್ರನ್ನ ಎತ್ತಾಕೊಂಡು ಹೋಗಿ ರೇಪ್ ಮಾಡಿ, ಬ್ರೂಟಲಿ ಮರ್ಡರ್ ಮಾಡಿ, ಹೂತ ಹಚ್ಚೋ ಅಂತ ನಿಮ್ದೊಂದು ಜನ್ಮನ, ನಿಮ್ಮ ಜನ್ಮ ಅಂತ ಹೇಳ್ಬೇಕಾ?